ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಬಂದಿಲ್ಲ. ನಿನ್ನೆ ಬರುತ್ತೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇತ್ತು. ನಾವು ಕೂಡ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಈಗಾಗಲೇ ಎಷ್ಟು ಪರ್ಸೆಂಟ್ ಅಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ. ಜೊತೆಗೆ ಈಗಾಗಲೇ ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ಆಗಿರುವಂತಹ ಬಿ ಜೆ ಪಿ ಶಾಸಕ ಆಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋಗಳು ನನ್ನ ಚಾನಲ್ನಲ್ಲಿ ಫಾಸ್ಟಾಗಿ ನಿಮಗೆ ತಲುಪತ್ತೆ ನೋಟಿಫಿಕೇಷನ್ ಮೂಲಕ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿದಿರೋ ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಇದರಿಂದ ತುಂಬ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ 2 ತಿಂಗಳಿಂದ ಹೇಳ್ತಾನೆ ಬರ್ತಾ ಇದ್ದಾರೆ. 2 ತಿಂಗಳಿಂದ ಕತೆ ಹೇಳ್ತಾನೆ ಇದ್ದಾರೆ. ನಾವು ಅದನ್ನು ಕೇಳ್ತಾನೆ ಇದ್ದೀವಿ. ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಇನ್ನೊಂದು ವಾರದ ಒಳಗಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕತೆ ಹೇಳ್ತಾನೆ ಇದ್ದಾರೆ. ಸೊ ಹಣ ಮಾತ್ರ ಬರ್ತಾ ಇಲ್ಲ ಸ್ನೇಹಿತರೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಹತ್ತತ್ರ ಒಂದು 5% ಅಷ್ಟು ಮಹಿಳೆಯರಿಗೆ ಮಾತ್ರ ಹಣ ಜಮಾ ಆಗಿದೆ. ಸೊ ಇದು ಜೂನ್ ತಿಂಗಳ ಹಣ. ಜುಲೈ ತಿಂಗಳ ಹಣ ಇನ್ನೂ ಬಂದಿಲ್ಲ, ಆಗಸ್ಟ್ ತಿಂಗಳ ಹಣ ಕೂಡ ಬಂದಿಲ್ಲ. ಸೊ ಜೂನ್ ತಿಂಗಳ ಹಣನೇ ಒಂದು 5% ಅಷ್ಟು ಮಹಿಳೆಯರಿಗೆ ಮಾತ್ರ ಹಣ ಜಮಾ ಆಗಿದೆ. ಇನ್ನುಳಿದಂಥ ಮಹಿಳೆಯರಿಗೆ ಯಾರಿಗೂ ಕೂಡ ಹಣ ಜಮಾ ಆಗಿಲ್ಲ. ಸೊ ಇದಕ್ಕೆ ಈಗಾಗಲೇ ಶಾಸಕ ಆದಂಥ ಬಿ ಜೆ ಪಿ ಫೈರ್ ಬ್ರ್ಯಾಂಡ್ ಆದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲ್ಲ, ಈ ರೀತಿಯಾಗಿ ಹಣ ಬರುತ್ತೆ ಅಂತ ಹೇಳ್ತಾನೆ ಇದ್ದೀರಾ, ಯಾರಿಗೆ ಹಣ ಹಾಕಿದ್ದೀರಾ ಹೇಳಿ? ಸೊ ಜನಗಳಿಗೆ ಯಾಕೆ ಮಂಗನ್ನ ಮಾಡ್ತಾ ಇದ್ದೀರಾ? ಹಣ ಹಾಕಿದ್ದೀವಿ ಅಂತ ಹೇಳ್ತಾನೆ ಇದ್ದೀರಾ. ಸೊ ಯಾರಿಗಾದರೂ ಒಬ್ರಿಗಾರು ಹಣ ಬರ್ತಾ ಇದೆಯಾ ಅಂತ ಗರಂ ಆಗಿದ್ದಾರೆ ಅವರು ಕೂಡ. ಸೊ ಈಗಾಗಲೇ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಹೇಳ್ತಾನೆ ಬಂದಿದ್ದೀವಿ. ಅದನ್ನು ನೀವು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಹಣ ಹಾಕೋದಕ್ಕೂ ಕೂಡ ರೆಡಿ ಇಲ್ಲ ಅಂತೇಳ್ಬಿಟ್ಟು ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ನಮ್ಮ ಹತ್ರ ಹಣ ಇದೆ, ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಬೇಕು ಅಷ್ಟು ಹಣ ಇದೆ. ಈಗಾಗಲೇ ಟ್ರೆಜರಿಗೆ ಹಣ ಕೂಡ ಹೋಗಿದೆ, ಟ್ರೆಜರಿಯಿಂದ ಮಹಿಳೆಯರಿಗೆ ಹಣ ಹೋಗಬೇಕಾಗಿದೆ. ಸೊ ಆ ಪ್ರೊಸೆಸಿಂಗ್ ಈಗಾಗಲೇ ನಡೀತಾ ಇದೆ. ಇನ್ನೊಂದು 8 ದಿನದ ಒಳಗಾಗಿ ಏನು ಟೈಮ್ ಕೊಟ್ಟಿದ್ದೀವೋ ಅಷ್ಟರ ಒಳಗಾಗಿ ಎಲ್ಲರ ಖಾತೆಗೂ ಹಣ ಜಮಾ ಆಗುತ್ತೆ. ಆಗಸ್ಟ್ ಫಸ್ಟ್ ವೀಕ್ ಒಳಗಾಗಿ ಎಲ್ಲರ ಖಾತೆಗೂ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಹೇಳ್ತಾ ಹತ್ತತ್ರ 2 ತಿಂಗಳಿಂದ ಟೈಮ್ ಕೊಡ್ತಾನೆ ಇದ್ದಾರೆ. ಇನ್ನೊಂದು ವಾರದೊಳಗೆ ಬರುತ್ತೆ, 2 ದಿನದೊಳಗಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ದಾರೆ. ಸೊ ನಾನು ಕೂಡ ನಿನ್ನೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸಾಕಷ್ಟು ಮಹಿಳೆಯರು ಅದರಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀರಾ. ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ತುಂಬ ಜನರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಸರ್, ನಮ್ದು ಈ ಜಿಲ್ಲೆ ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ಜಿಲ್ಲೆನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀರಾ. ಸೊ ಸಾಕಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ. ಒಂದು 5% ಅಷ್ಟು ಮಹಿಳೆಯರಿಗೆ ಮಾತ್ರ ಜೂನ್ ತಿಂಗಳ ಹಣ ಬಂದಿದೆ. ಕೆಲವೊಂದಿಷ್ಟು ಜನರಿಗೆ ಎಲ್ಲೋ ಒಬ್ಬೊಬ್ಬರಿಗೆ ಜೂನು ಜೊತೆಗೆ ಜುಲೈ ತಿಂಗಳ ಹಣ ಬಂದಿರೋದು ಕೂಡ ಇದೆ. 4,000 ರೂಪಾಯಿ ಹಣ ಜಮಾ ಆಗಿದೆ ಅಂತೇಳ್ಬಿಟ್ಟು ಮಾಹಿತಿ ಬಂದಿದೆ. ಆದರೆ ಎಲ್ಲರಿಗೂ ಇನ್ನೂ ಕೂಡ ಬಂದಿಲ್ಲ. ವೆಯ್ಟ್ ಮಾಡ್ತಾನೆ ಇದ್ದೀರಾ ಎಲ್ಲರೂ. ಆದಷ್ಟು ಬೇಗ ಹಣನ ಹಾಕಲಿ ಸರ್ಕಾರ. ಸೊ ಸರ್ಕಾರದ ಬಳಿ ಹಣ ಇಲ್ಲ ಅಂತೇಳ್ಬಿಟ್ಟು ವಿಪಕ್ಷಗಳು ಆಗ್ಲಿಂದನೂ ಹೇಳ್ತಾನೆ ಇದೆ. ಹತ್ತತ್ರ 2 ತಿಂಗಳಿಂದನೂ ಕೂಡ ಹೇಳ್ತಾನೆ ಇದೆ. ಬಿ ಜೆ ಪಿ ಆಗಿರ್ಬೋದು, JDS ಆಗಿರ್ಬೋದು, ಎರಡೂ ಪಕ್ಷಗಳು ಸರ್ಕಾರದ ಬಳಿ ಹಣ ಇಲ್ಲ, ಸೊ ಸರ್ಕಾರ ಲಾಸಲ್ಲಿ ನಡೀತಾ ಇದೆ ಅಂತೇಳ್ಬಿಟ್ಟು ಹೇಳ್ತಾ ಬರ್ತಾ ಇದೆ. ಸೊ ಇವರು ಮಾತ್ರ ನಮ್ಮ ಹತ್ರ ಹಣ ಇದೆ, ಈ ಒಂದು ಯೋಜನೆಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಹತ್ರ ಹಣ ಇದೆ, ಯೋಜನೆನ ಮಾತ್ರ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ, 5 ವರ್ಷಗಳ ಕಾಲ ನಾವು ಕಂಟಿನ್ಯೂ ಮಾಡ್ತೀವಿ. 4 ಯೋಜನೆಗಳನ್ನು ಪರ್ಫೆಕ್ಟಾಗಿ ಕೊಟ್ಟಿದ್ದೀವಿ ಅಂದಮೇಲೆ ಈ ಒಂದು ಯೋಜನೆಗಳನ್ನು ನಾವು ಪರ್ಫೆಕ್ಟಾಗಿ ಕೊಡದೇ ಇರ್ತೀವ? ಸೊ ಈ ಯೋಜನೆನೂ ಕೂಡ ಕಂಟಿನ್ಯೂ ಮಾಡ್ತೀವಿ. ಈಗಾಗಲೇ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಹಾಗೆಯೇ ಕೆಲವೊಂದಿಷ್ಟು ಜನರು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಅವರು ಅರ್ಜಿನ ಸಲ್ಲಿಸಿದ್ರು. ಅದೆಲ್ಲದೂ ಕೂಡ ವೆರಿಫಿಕೇಷನ್ ನಡೀತಾ ಇತ್ತು. ಹಾಗಾಗಿ 2 ತಿಂಗಳು ಪೆಂಡಿಂಗ್ ಆಗಿದೆ ಬಿಟ್ಟರೆ ಮತ್ತೆ ನಮ್ಮ ಹತ್ರ ಹಣ ಇಲ್ಲ ಅನ್ನೋದೇನಿಲ್ಲ. ಸರ್ಕಾರದ ಬಳಿ ಈಗಾಗಲೇ ಈ ಯೋಜನೆಗೆ ಬೇಕಾಗುವಷ್ಟು ಹಣ ಏನು, ಅದು ಹಣ ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಹತ್ತತ್ರ 2ರಿಂದ 2.5 ಸಾವಿರ ಕೋಟಿಯಷ್ಟು ಈ ಒಂದು ಯೋಜನೆಗೆ ಪ್ರತಿ ತಿಂಗಳು ಖರ್ಚಾಗ್ತಾ ಇದೆ. 1,20,00,000ದಷ್ಟು ಮಹಿಳೆಯರಿಗೆ ಈ ಒಂದು ಯೋಜನೆನ ಪಡ್ಕೊಳ್ತಾ ಇದ್ದಾರೆ. ಹತ್ತತ್ರ 2ರಿಂದ 2.5 ಕೋಟಿಯಷ್ಟು ಈ ಒಂದು ಯೋಜನೆಗಂತಲೇ ಹಣನ ಎತ್ತಿಡಬೇಕಾಗಿದೆ. ಹಾಗಾಗಿ ಅವರು ಬೇರೆ ಯೋಜನೆಗಳಿಗೆ ಏನು ಹಣನ
ಕೊಡಬೇಕು. ಹೊಸ ಯೋಜನೆಗಳಿಗೆ ಏನಾದರೂ ಹಣ ಬೇಕಂತ ಹೇಳಿದ್ರು ಕೂಡ ಸರ್ಕಾರದ ಬಳಿ ಹಣ ಇಲ್ಲ. ಬೇರೆ ಬೇರೆ ಯೋಜನೆಗಳಿಗೆ ಯೂಸ್ ಮಾಡ್ಕೊಳ್ತಿರೋ ಹಣನೆಲ್ಲದನ್ನು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಆ ದುಡ್ಡನ್ನು ತಂದು ಸುರಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ಇದೆಲ್ಲದೂ ಕೂಡ ವಿಪಕ್ಷಗಳು ಹೇಳ್ತಿರುವಂಥ ಮಾಹಿತಿಗಳು. ಈ ಸರ್ಕಾರದ ಬಳಿ ಹಣ ಇಲ್ಲ, ಲಾಸಲ್ಲೂ ಕೂಡ ನಡೀತಾ ಇದೆ. SC ST ಸಮುದಾಯಕ್ಕೆ ಸೇರಿದಂಥ ದುಡ್ಡನ್ನು ಕೂಡ ಈ ಒಂದು ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ಅವರ ಅಭಿವೃದ್ಧಿಗಂತ ಹೇಳ್ಬಿಟ್ಟು ಇಟ್ಟಿರುವಂಥ ಹಣನೆಲ್ಲದನ್ನು ಕೂಡ ಕೋಟಿ ಗಟ್ಟಲೆ ಹಣನೆಲ್ಲದನ್ನು ಕೂಡ ಈ ಒಂದು ಯೋಜನೆಗೆ ತಂದು ಸುರಿತಾ ಇದ್ದಾರೆ. ಸೊ ಸರ್ಕಾರ ಈಗಾಗಲೇ ಲಾಸಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ಈ ಯೋಜನೆಗಳನ್ನೆಲ್ಲದನ್ನು ಕೂಡ ಸ್ಟಾಪ್ ಮಾಡ್ತಾರೆ ಜನಗಳೇ ಅಂತ ಹೇಳ್ಬಿಟ್ಟು ಈಗಾಗಲೇ ಹೇಳ್ತಾನೆ ಇದ್ದಾರೆ. ಸೊ ಅದಕ್ಕೆ ಸರಿಯಾಗಿಯೇ ಇವರು ಕೂಡ ಮಾಡ್ತಾ ಇದ್ದಾರೆ. 2 ತಿಂಗಳು ಏನಕ್ಕೆ ಬೇಕು? ಫಸ್ಟ್ ಆಫ್ ಆಲ್ ಏನಾದ್ರು ವೆರಿಫಿಕೇಷನ್ ಏನೋ ಇದ್ದರೂ ಕೂಡ 1 ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ. ಏನು ವರ್ಕರ್ಸ್ ಇಲ್ವಾ ಗೌರ್ಮೆಂಟಲ್ಲಿ? ಹಾಗಾದರೆ ಅಷ್ಟೊಂದು ವರ್ಕರ್ಸ್ ಇದ್ದಾರಪ್ಪ, ಅದೇನು ವರ್ಕ್ ಮಾಡ್ತಾ ಇದ್ದಾರೆ ಹಾಗಾದರೆ? ಎಲ್ಲರ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡೋಕ್ಕೆ ಹಬ್ಬ ಅಂದರೆ 1 ತಿಂಗಳು ಟೈಮ್ ತಗೊಳುತ್ತೆ. ಈಗ 2 ತಿಂಗಳಾಯಿತು, ಇನ್ನೂ ಮುಂದೆ ಹೋಗೋ ಚಾನ್ಸಸ್ ಇದೆಯೋ ಏನೋ ಗೊತ್ತಿಲ್ಲ. ಡೇಟ್ ಮಾತ್ರ ಕೊಡ್ತಾನೆ ಇದ್ದಾರೆ. ಕಳೆದ ತಿಂಗಳೇ 28ನೇ ತಾರೀಕು ಅಂತ ಹೇಳಿದ್ರು. ಅಂದರೆ ಜೂನಲ್ಲಿ 28ನೇ ತಾರೀಕಿಗೆ ಹಣ ಬರುತ್ತಂತ ಹೇಳಿದ್ರು. ಜುಲೈಯು ಮುಗಿದು ಈಗ ಆಗಸ್ಟ್ ತಿಂಗಳು ಬಂತು. ಆಗಸ್ಟ್ ತಿಂಗಳಲ್ಲೂ ಇನ್ನೊಂದು ವಾರದೊಳಗೆ ಹಣ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವರು ನಮ್ಮನ್ನು ಮಂಗ ಮಾಡ್ತಾ ಇದ್ದಾರೋ ಅಥವಾ ನಾವು ನಂಬ್ಕೊಂಡು ಸುಮ್ಮನೆ ಕೂತಿದ್ದೀವೋ ನಮಗೆ ಗೊತ್ತಾಗ್ತಾ ಇಲ್ಲ. ಇವ್ರು ಹಣ ಹಾಕ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ. ಆದರೆ ನಿಮಗೇನಾದರೂ ಬಂದಿದ್ದರೆ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಯಾರಿಗೆ ಬಂದಿಲ್ವೋ ಅವರು ಕೂಡ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ. ಆಗ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಹಣ ಬರ್ತಾ ಇದೆ, ಹಾಗೆ ಬಂದಿದೆ, ಇನ್ನೆಷ್ಟು ಜನರಿಗೆ ಬರೋದು ಬಾಕಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಆದಷ್ಟು ಜನರು ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಇದಿಷ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಕ್ರಿಯೆಯನ್ನು ಏನು ಕೊಟ್ಟಿದ್ದಾರೋ ಅದ್ರ ಬಗ್ಗೆ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ನ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.